ನಮಸ್ಕಾರ ಸ್ನೇಹಿತರೆ. ಸಿನೋಡ್ ಅಂದ್ರೇನು? ಈ ಸಿನೋಡ್ದಾಗ ಯಾರು ಇರ್ತಾರ? ಸಿನೋಡ್ಗೆ ಎಷ್ಟು ಡಯಾಸಿಸ್ ಗಳು ಒಳಪಡ್ತಾವ? ಮಾಡರೇಟರ್ನ ಕೆಲಸ ಏನಾಗಿದೆ? ಈಗ ಸಿನೋಡ್ ನಲ್ಲಿ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಬನ್ನಿ ನೋಡೋಣ. ಸಿನೋಡ್ ಇದು ದಕ್ಷಿಣ ಭಾರತದ ಸಭೆಗಳ ಮುಖ್ಯ ಕಚೇರಿಯಾಗಿದೆ. CSI ಈ ಸಿನೋಡಿನಲ್ಲಿರುವ ಈ ಮುಖ್ಯ ಕಚೇರಿಗೆ ದಕ್ಷಿಣ ಭಾರತದ 24 ಡಯಾಸಿಸ್ ಗಳು ಒಳಪಟ್ಟಿರುತ್ತವೆ. ಈ 24 ಡಯಾಸಿಸ್ ಗೆ ಒಬ್ಬೊಬ್ಬ ಬಿಷೋಪರ್ ಇರುತ್ತಾರೆ. ಈ ಎಲ್ಲಾ ಡಯಾಸಿಸ್ ನ ಬಿಷೋಪರನ್ನು ಕುರ್ಚಿಗೆ ಕೂರಿಸುವಾತನೇ ಈ ಸಿನೋಡಿನ ಸಿಂಹಾಸನದಲ್ಲಿ ಕೂತಂತಹ ಮಾಡರೇಟರ್. ಈ ಮಾಡರೇಟರ್ ಬಿಷೋಪ್ ಅನ್ನು ಆರಿಸುವಂತದ್ದು ಒಂದು ತಮಾಷೆಯಾಗಿದೆ. ಉದಾಹರಣೆಗೆ, ಈಗ ಧಾರವಾಡದ ಬಿಷೋಪ್ನ ಕುರ್ಚಿ ಖಾಲಿ ಇತ್ತಂದರೆ ಕುರ್ಚಿಗೆ ಕೂರಲು ಧಾರವಾಡ ಡಯಾಸಿಸ್ಗೆ ಸಂಬಂಧಪಟ್ಟ ಪಾಸ್ಟರ್ಗಳು ಚುನಾವಣೆಗೆ ನಿಲ್ಲುತ್ತಾರೆ. ಈ ಚುನಾವಣೆಯಲ್ಲಿ ಕೇವಲ 300 ಜನ ಇಬ್ಬರನ್ನು ಆರಿಸಿ ಸಿನೋಡ್ಗೆ ಕಳುಹಿಸುತ್ತಾರೆ. ಯಾರು ಹೆಚ್ಚು ಮತ ತೆಗೆದುಕೊಳ್ಳುತ್ತಾರೆ ಅವರು ಬಿಷೋಪರಲ್ಲ, ಬದಲಾಗಿ ಸಿನೋಡ್ನ ಮಾಡರೇಟರ್ಗೆ ಯಾರು ಹೆಚ್ಚಿನ ಕೈ ಬಿಸಿ ಮಾಡುತ್ತಾರೋ ಅವರೇ ಬಿಷೋಪ್. ಹೀಗಾಗಿ ಈ ಮಾಡರೇಟರ್ಗೂ ಸಹ ಒಮ್ಮೆ ಇಡಿ ಇಂದ ರೇಡ್ ಆಗಿತ್ತು. ಇನ್ನು ಸಿನೋಡ್ನ ಮಾಡರೇಟರ್ ಆಗಿದ್ದ ಧರ್ಮರಾಜ್ ರಸಾಲಂ. ಇನ್ನು CSI ಸಂವಿಧಾನದ ಪ್ರಕಾರ ಪಾಸ್ಟರ್ ಆಗಲಿ ಬಿಷೋಪ್ ಮಾಡರೇಟರ್ ಯಾರೇ ಆಗಲಿ ಇವರಿಗೆ ನಿವೃತ್ತಿ ವಯಸ್ಸು 67. ಆದರೆ ಈ ಧರ್ಮರಾಜ್ ರಸಾಲಂ ಚಿನ್ನದ ಮೊಟ್ಟೆ ಕೊಡುವಂತ ಸಿಂಹಾಸನವನ್ನು ಬಿಡಲು ಮನಸ್ಸು ಮಾಡದೆ ಸಿನೋಡ್ ಕೌನ್ಸಿಲ್ ನಿವೃತ್ತಿ ವಯಸ್ಸನ್ನು 67ರಿಂದ 70ಕ್ಕೆ ಹೆಚ್ಚಿಸಲು ಸಂವಿಧಾನ ತಿದ್ದುಪಡಿ ಮಾಡಿದ. ತನ್ನ ಮನಸ್ಸಿಗೆ ತಿಳಿದಿದ್ದನ್ನೇ ಮಾಡಲು ಹೊರಟ. ಇದೇ ರೀತಿ ತನ್ನ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಕಳೆದ ವರ್ಷ ಜನವರಿ 2023ರಂದು ಹುಬ್ಬಳ್ಳಿಯ ನವೀನ್ ಹೋಟೆಲ್ ನಲ್ಲಿ ಮಾಡರೇಟರ್ ಚುನಾವಣೆಯನ್ನು ನಡೆಸಿಬಿಟ್ಟ. ಆ ಚುನಾವಣೆಯಲ್ಲಿ ಈತನೇ ಧರ್ಮರಾಜ್ ರಸಾಲಂ ಮತ್ತೆ ಮಾಡರೇಟರ್ ಆಗಿ ಆಯ್ಕೆ ಆಗಿ ಬಂದ. ಆದರೆ ಈತನು ಮಾಡರೇಟರ್ ಆದ ಮೇಲೆ ಆತನ ಸಮಾಜದ ಜನ ಈತನ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈತನ ಕೊಳ್ಳಿಗೆ ಚಪ್ಪಲಿ ಹಾರವನ್ನು ಹಾಕಿದರು. ಹೋದಲ್ಲೆಲ್ಲ ಈತನಿಗೆ ಅರೆಸ್ಟ್ ಮಾಡಿ ಅಂತಂದ ಕೂಗನ್ನು ಸಹ ಈ ಸಿನೋಡ್ ಡಯಾಸಿಸ್ ಗೆ ಸಂಬಂಧಪಟ್ಟ ಸಮಾಜದವರು ಮಾಡಿದರು. ಇಷ್ಟೇ ಅಲ್ಲದೆ ಆ ಸಮಾಜದ ಜನ ಈತನ ವಿರುದ್ಧ ಧರ್ಮರಾಜ್ ರಸಾಲಂ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಿದ್ದರು. ಈ ನ್ಯಾಯಾಲಯದ ಮೊರೆ ಹೋದಾಗ ವರ್ಷಗಳ ಘರ್ಷಣೆ ಮತ್ತು ಕಾನೂನು ಹೋರಾಟಗಳ ಪರಾಕಾಷ್ಠೆಯಾಗಿ ಬಂದಿರುವ ಮದ್ರಾಸ್ ಹೈಕೋರ್ಟ್ ಈ CSI ಸಿನೋಡ್ ನಲ್ಲಿರುವಂತಹ ಧರ್ಮರಾಜ್ ರಸಾಲಂ ಅನ್ನು ಉಪ ಮಾಡರೇಟರ್, ಸೆಕ್ರೆಟರಿ, ಟ್ರೆಜರರ್ ಎಲ್ಲರೂ ವಜಾಗೊಳಿಸಿ ಜನವರಿ 23ರ ಮಾಡರೇಟರ್ ಚುನಾವಣೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಆದೇಶ ನೀಡಿತು. ಈ ಹೈಕೋರ್ಟ್ ವಿಭಾಗೀಯ ಪೀಠವು CSI ಸಭೆಗಳ ಆಡಳಿತವನ್ನು ನಿರ್ವಾಹಕರ ಕೈಗೆ ಒಪ್ಪಿಸಿ ಮಾಜಿ ನ್ಯಾಯಾಧೀಶರಿಗೆ ಆಡಳಿತ ನೀಡಲು ಆದೇಶ ನೀಡಿತು. ಮತ್ತೆ ಈ CSI ಸಿನೋಡ್ಗೆ ಸಂಬಂಧಪಟ್ಟಂತ ಧಾರವಾಡದ ಡಯಾಸಿಸ್ ಕೂಡ ಒಂದಾಗಿದೆ. ಈ ಧಾರವಾಡ ಡಯಾಸಿಸ್ ಕೂಡ ಹಸಿರು ಹುಲ್ಲುಗಾವಲದಾಗಿದೆ. ಚಿನ್ನದ ಮೊಟ್ಟೆ ಇಡುವಂತ ಕುರ್ಚಿಯೂ ಸಹ ಈ ಒಂದು ಧಾರವಾಡ ಡಯಾಸಿಸ್ ಆಗಿದೆ. ಈ ಒಂದು ಚಿನ್ನದ ಮೊಟ್ಟೆ ಇಡುವಂತ ಕುರ್ಚಿಯಲ್ಲಿ ರೈಟ್ ರೆವರೆಂಡ್ ಮಾರ್ಟಿನ್ ಬೋರ್ಗಾವಿಯರ್ ಸಹ ಇದ್ದಾರೆ. ಇಲ್ಲಿಯೂ ಕೂಡ ಧಾರವಾಡದ ಡಯಾಸಿಸ್ ನ ಬಿಷೋಪರ ವಿರುದ್ಧವೂ ಸಹ ಧ್ವನಿ ಎತ್ತಿದ್ದಾರೆ. ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆಯಲ್ಲಿ ಅಕ್ರಮ ಎಸಗಿದ್ದಾರೆಂದು. ಆದರೆ ಮಾರ್ಟಿನ್ ಬೋರ್ಗಾವಿ ಅವರು ಒಬ್ಬ ಒಳ್ಳೆಯ ಸಭ್ಯ ವ್ಯಕ್ತಿಯಾಗಿದ್ದಾರೆ. ಆದರೆ ಇವರ ಅಕ್ಕ ಪಕ್ಕದಲ್ಲಿರುವಂತವರೇ ಇವರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಅವರು ಯಾರಂದ್ರೆ ಇವರ ಸಂಬಂಧಿಯಾದ ಸೆಕ್ರೆಟರಿ ವಿಜಯ್ ಕುಮಾರ್ ದಂಡಿನ್ ಹಾಗೂ ವಸಂತ್ ಕುಮಾರ್ ದಂಡಿನ್ ಅವರ ಸಾಕು ಮಗನಾದ ವಿಲ್ಸನ್ ಮೈಲಿ. ಇವರಿಬ್ರು ಒಂದಿಲ್ಲೊಂದು ದಿನ ಮಾರ್ಟಿನ್ ಬೋರ್ಗಾವಿ ಅವರನ್ನು ಯಾವುದಾದ್ರೂ ಕಷ್ಟದಲ್ಲಿ ಯಾವುದಾದ್ರೂ ಸಂಕಷ್ಟಕ್ಕೆ ಸಿಲುಕಿಸುವುದಂತೂ ಗ್ಯಾರಂಟಿ ಆಗಿದೆ. ಆದಷ್ಟು ಬೇಗ ಮಾರ್ಟಿನ್ ಬೋರ್ಗಾವಿ ಅವರು ಎಚ್ಚೆತ್ತುಕೊಂಡು ಈ ಇಬ್ಬರನ್ನು ಅವರಿಂದ ದೂರ ಬಿಡಬೇಕಾಗಿದೆ. ಸದ್ಯ ವಿಜಯ್ ದಂಡಿನ್ ಈಗ ಅವರು ಡಯಾಸಿಸ್ ನ ಸೆಕ್ರೆಟರಿ ಆಗಿದ್ದಾರೆ. CSI ಸಂವಿಧಾನ ಪ್ರಕಾರ ಚುನಾವಣೆಯಲ್ಲಿ ಸತತವಾಗಿ 2 ಸಲ ಗೆದ್ದು ಅಧಿಕಾರ ಹಿಡಿದಂತವರು 3ನೇ ಸಲ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶವಿಲ್ಲ. ಹೀಗಾಗಿ ದಂಡಿನ್ ಹಿಂದಿನ ಬಿಷಪ್ ಆದಂತ ನಿರಂಜನ್ ಅವರ ಕಾಲದಲ್ಲಿಯೂ ತನ್ನ ಮಾವನಾದಂತ ಮಾರ್ಟಿನ್ ಬೋರ್ಗಾವಿ ಕಾಲದಲ್ಲೂ ಸತತವಾಗಿ 2 ಸಲ ಸೆಕ್ರೆಟರಿ ಆಗಿದ್ದಾರೆ. ಈಗ ಚುನಾವಣೆಯಲ್ಲಿ ಸ್ಪರ್ಧಿಸಲು ಆಗುವುದಿಲ್ಲ, ಮನೆಯಲ್ಲಿ ಅಧಿಕಾರವಿಲ್ಲವೆಂದು ಕೂತುಕೊಳ್ಳಬೇಕೆಂದು ತಲೆ ಕೆಡಿಸಿಕೊಂಡಾಗ ಈತನ ತಲೆಯಲ್ಲಿ ಬಂದಿದ್ದು 2013ರಿಂದ ಖಾಲಿ ಇದ್ದಂತ ಬಾಸಲ್ ಮಿಷನ್ ಶಿಕ್ಷಣ ಸಂಸ್ಥೆಯ ಒಂದು ಟ್ರಸ್ಟಿ ಜಾಗ. ಈ ದಂಡಿನವರು ಸೆಕ್ರೆಟರಿ ಇದ್ದಾಗ ಡಯಾಸಿಸ್ ನ ಅದರ ಜಾಗಗಳನ್ನು ಅದಕ್ಕೆ ಸಂಬಂಧಪಟ್ಟ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಡಗಳನ್ನು ಅಭಿವೃದ್ಧಿ ಪಡಿಸಿದ್ದರು ಅಂತ ಎಲ್ಲಾ ಜನರಿಗೂ ಗೊತ್ತಿದೆ. ಅವರು ಯಾವುದನ್ನು ಅಭಿವೃದ್ಧಿ
ಅಭಿವೃದ್ಧಿಪಡಿಸಿಲ್ಲ. ಅದರಂತೆ ಇವರು ಲೆಕ್ಕಪತ್ರಗಳನ್ನು ಸಹ ಸಮಾಜದ ಮುಂದಿಡಬೇಕಾಗಿದೆ. ಇವರಿಗೆ ಅಧಿಕಾರ ಆಶೆ ಎಷ್ಟಿದೆ ಅಂದರೆ ಒಮ್ಮಿಂದೊಮ್ಮೆಲೆ ನಾನೇ ಟ್ರಸ್ಟಿ ಎಂದಿದ್ದಾರೆ. ಇವರಿಗೆ ಟ್ರಸ್ಟಿ ಮಾಡಿದ್ಯಾರು? ಟ್ರಸ್ಟಿ ಮಾಡಲು ಯಾರಿಗೆ ಬರುತ್ತೆ? ಬಾಸೆಲ್ ಮಿಷನ್ ಹೈಯರ್ ಎಜುಕೇಶನ್ ಟ್ರಸ್ಟ್. ಇದು ಬೆಳಗಾವಿಯ ಅಸಿಸ್ಟೆಂಟ್ ಚಾರಿಟಿ ಕಮಿಷನರ್ ಆಫೀಸಿನಲ್ಲಿ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆಕ್ಟ್ ಕೆಳಗೆ ನೋಂದಾಗಿದೆ. ಇದಕ್ಕೆ ಸುಮಾರು 7 ಜನ ಟ್ರಸ್ಟಿಗಳಿದ್ದಾರೆ. ಮಾಡರೇಟರ್ ಆಫ್ ಚರ್ಚ್ ಆಫ್ ಸೌತ್ ಇಂಡಿಯಾ, ಜನರಲ್ ಸೆಕ್ರೆಟರಿ ಆಫ್ CSI, ಖಜಾಂಚಿ ಚರ್ಚ್ ಆಫ್ ಸೌತ್ ಇಂಡಿಯಾ, ಬಿಷಪ್ KND CSI, JS ಕುರಿ, SD ಬೇಲಿ, RS ಜೋಗೋಳು. ಇವರು 2013 ತೀರಿ ಹೋಗಿದ್ದಾರೆ. ದಿನಾಂಕ 12/4/2024 ಮದ್ರಾಸ್ ಹೈಕೋರ್ಟ್ ಡಿವಿಷನ್ ನ ಇಬ್ಬರು ನ್ಯಾಯಾಧೀಶರು, ರೈಟ್ ರೆವರೆಂಡ್ ಬಿಷಪ್ ರೂಬೇನ್ ಮಾರ್ಕ್, ಡೆಪ್ಯೂಟಿ ಮಾಡರೇಟರ್ ಫರ್ನಾಂಡಿಸ್ ರತಿನ್ ರಾಜ್, ಜನರಲ್ ಸೆಕ್ರೆಟರಿ ಟ್ರೆಸರರ್ ಮಿಸ್ಟರ್ ವಿಮಲ್ಸ್ ಕುಮಾರ್ ಇವರನ್ನು ಆಕ್ಟಿಂಗ್ ಮಾಡರೇಟರ್ ಹುದ್ದೆಯಿಂದ, ಜನರಲ್ ಸೆಕ್ರೆಟರಿ ಹುದ್ದೆಯಿಂದ, ಟ್ರೆಸರರ್ ಹುದ್ದೆಯಿಂದ ಕಿತ್ತು ಹಾಕಿ ಮಹತ್ವದ ತೀರ್ಪು ನೀಡಿದ್ದಾರೆ. CSI ಸಿನೋಡಿನ ಆಡಳಿತವನ್ನು ನೋಡಿಕೊಳ್ಳಲು ಇಬ್ಬರು ನಿವೃತ್ತ ನ್ಯಾಯಾಧೀಶರು, ಒಬ್ಬರು ಬಾಲಸುಬ್ರಹ್ಮಣ್ಯಂ, ಇನ್ನೊಬ್ಬರು ಭಾರತಿ ದಾಸನ್ ಇವರನ್ನು ನೇಮಕ ಮಾಡಿದೆ. ಮದ್ರಾಸ್ ಹೈಕೋರ್ಟಿನ ಆದೇಶವನ್ನು ಪ್ರಶ್ನಿಸಿ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ತಿರಸ್ಕಾರಗೊಂಡು ಈ ಇಬ್ಬರು ನಿವೃತ್ತ ನ್ಯಾಯಾಧೀಶರು ಅಧಿಕಾರವನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಾಸೆಲ್ ಮಿಷನ್ ಹೈಯರ್ ಎಜುಕೇಶನ್ ಟ್ರಸ್ಟ್ಗೆ ಯಾರೂ ಟ್ರಸ್ಟಿಗಳಿರುವುದಿಲ್ಲ. ಮಾರ್ಟಿನ್ ಬೋರ್ಗಾವಿಯವರ ಹೆಸರು PTR ನಲ್ಲಿ ಇಲ್ಲದ್ದರಿಂದ ಅವರನ್ನು ಟ್ರಸ್ಟಿ ಅಂತ ಪರಿಗಣಿಸಲಾಗುವುದಿಲ್ಲ. ಟ್ರಸ್ಟಿನ PTR ನಲ್ಲಿ ಕೇವಲ JS ಕುರಿ ಮತ್ತು SD ಬೇಲಿ ಇವರ ಹೆಸರು ಇದೆ. ಇವರಿಂದ ಟ್ರಸ್ಟಿನ ಕಾರ್ಯನಿರ್ವಹಿಸಲು ಆಗುತ್ತಿಲ್ಲ. ಟ್ರಸ್ಟಿಗಳನ್ನು ನೇಮಕ ಮಾಡುವ ಅಧಿಕಾರ ಜಿಲ್ಲಾ ನ್ಯಾಯಾಧೀಶರಿಗೆ ಮಾತ್ರ ಇರುತ್ತದೆ. ಟ್ರಸ್ಟಿಗಳು ಚೆನ್ನೈನಲ್ಲಿ ಇರುವುದರಿಂದ, ಅವರು ಬಿಷಪ್ ಮಾತು ಕೇಳುವುದರಿಂದ, ಅವರು ಹೇಳಿದ್ದನ್ನು ಮಾಡುವುದರಿಂದ ಟ್ರಸ್ಟಿನ ಕಾರ್ಯಕ್ರಮಗಳು ಆಡಳಿತ ಪರಿಣಾಮಕಾರಿ ಆಗಿರುವುದಿಲ್ಲ. ಆದದರಿಂದ ಅನೇಕ ತೀರ್ಮಾನಗಳು ಕಾನೂನು ಬಾಹಿರ ಆಗುತ್ತವೆ. ಆದ್ದರಿಂದ ಹುಬ್ಬಳ್ಳಿಯ ಪ್ರಜ್ಞಾವಂತ ಯುವಕರು ಜಿಲ್ಲಾ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲು ಯೋಚನೆ ನಡೆಸಿದ್ದಾರೆ. ಶಾಲೆ ಕಾಲೇಜುಗಳಲ್ಲಿ ಸಿಬ್ಬಂದಿಯವರ ನೇಮಕಾತಿ ಆಗುತ್ತಿಲ್ಲ. ಅನೇಕ ಶಾಲಾ ಕಾಲೇಜುಗಳು ಮುಚ್ಚಿ ಹೋಗುವ ಸ್ಥಿತಿಯಲ್ಲಿಯೂ ಇವೆ. ಇತ್ತೀಚೆಗೆ ಮಾರ್ಟಿನ್ ಬೋರ್ಗಾವಿ ಇವರು ಬಾಸೆಲ್ ಮಿಷನ್ ಹೈಸ್ಕೂಲ್ಗಳಲ್ಲಿ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದು ಅಕ್ರಮ ಎಂದು ಧ್ವನಿ ಎತ್ತಿದ್ದಾರೆ ಮತ್ತು ದಿನಪತ್ರಿಕೆಗಳಲ್ಲಿಯೂ ಬಂದಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನಿವೃತ್ತ ನ್ಯಾಯಾಧೀಶರು ಬಾಲಸುಬ್ರಹ್ಮಣ್ಯಂ, ಭಾರತಿದಾಸನ್, JS ಕುರಿ, SD ಬೇಲಿ ಇವರು ಮಾತ್ರ ಆಡಳಿತಾತ್ಮಕ ನಿರ್ಣಯಗಳನ್ನು ಕಾನೂನು ಪ್ರಕಾರ ಕೈಗೊಳ್ಳಲು ಅರ್ಹರಿರುತ್ತಾರೆ. ಟ್ರಸ್ಟಿನ ಕಾರ್ಯಕಲಾಪಗಳು ಇವರ ಮಾರ್ಗದರ್ಶನದಲ್ಲಿ ನಡೆಯುತ್ತವೆ. ಮಾರ್ಟಿನ್ ಬೋರ್ಗಾವಿಯರು ಮಾಡುವಂತ ಠರಾವು ಆದೇಶಗಳಿಗೆ ಶಿಕ್ಷಣ ಇಲಾಖೆಯವರು ಮತ್ತು ಶಾಲೆ ಕಾಲೇಜುಗಳು ಮುಖ್ಯಸ್ಥರು ಮಾನ್ಯತೆ ನೀಡುವುದಿಲ್ಲ. ಹೀಗಾಗಿ ಬಿಷಪ್ರಾದ ಮಾರ್ಟಿನ್ ಬೋರ್ಗಾವಿಯವರು ತಮ್ಮ ಅಕ್ಕಪಕ್ಕದವರ ಮಾತುಗಳನ್ನು ಕೇಳಿ ಯಾವುದೇ ಕೆಲಸಗಳನ್ನು ಮಾಡದೆ ತಮ್ಮ ಉಳಿದ ಸೇವಾವಧಿಯನ್ನು ತಮ್ಮ ಸಮಾಜದ ಬಡವರಿಗಾಗಿ, ಕಷ್ಟದಲ್ಲಿರುವವರಿಗೆ ನೆರವಾಗಿ ತಾವು ಆರಾಧಿಸುವ ದೇವರ ಪ್ರೀತಿಗೆ ಪಾತ್ರರಾಗಬೇಕಾಗಿದೆ. ಆಗ ಮಾತ್ರ ಕೋರ್ಟು ಕೇಸುಗಳಿಲ್ಲದೆ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತದೆ.